ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸತ್ಯವನ್ ಮನೆ ಹತ್ರ ಬಂದು ಅಂದರೆ ಬಾಳು ಮಾಮ ಅವ್ರ ಮನೆ ಹತ್ರ ಬಂದುಬಿಟ್ಟು ಪಕ್ಕದ ಮನೆಯವರು ಕರಿತಾವ್ರೆ, ಸುಂದ್ರಕ್ಕ ನಿನ್ನ ಬರಬೇಕಂತೆ ಅಂತ ಹೇಳಿ ಹೋಗ್ತಾಳೆ ಒಬ್ಬಳು. ಆವಾಗ ಹೌದಾ ಏನಕ್ಕಂತೆ, ಸರಿ ಬರ್ತೀನಿ ನಡಿ ಅಂತ ಹೇಳಿ ಕಳಿಸ್ತಾಳೆ. ಸತ್ಯವ ಹೇಳ್ತಾಳೆ ನಾನು ಬರ್ತೀನಿ ಅಜ್ಜಿ ಅಂತ. ನೀನೇನಕ್ಕೆ ಬರ್ತೀಯಾ ಅಂತ. ನಾನು ಒಬ್ಬಳೇ ಹೇಗಿರಲಿ ಮನೇಲಿ ಅಂತಾಳೆ. ಯಾಕೆ ಬೇರೆ ಯಾರು ಇಲ್ವಾ ಮನೇಲಿ ಅಂತ ಹೇಳ್ತಾಳೆ. ಆಮೇಲೆ ಅವಳು ಮುಖ ನೋಡಿ ಸುಮ್ಮನಾಗ್ತಾಳೆ. ಸರಿ ನಾನು ಹೋಗಿ ಬರ್ತೀನಿ, ಇಲ್ಲೇ ಇರು ಅಂತ ಹೇಳಿಬಿಟ್ಟು ಸಲೀಸ್ ಹೋಗ್ತಾಳೆ ಅವ್ರ ಮನೆಗೆ. ಯಾರೋ ಕರೆದಿರ್ತಾರಲ್ಲ ಅವ್ರ ಮನೆಗೆ ಹೋಗಬೇಕು ಅಂತ ಹೋಗ್ತಾಳೆ. ಈ ಕಡೆ ಸತ್ಯವ್ವ ಗಂಗವ್ವ ಹುಷಾರಿಲ್ಲ ಅಂಥೇಳಿ ಅವ್ರ ಅಪ್ಪನ ಬರೋಕ್ಕೆ ಹೇಳಿರ್ತಾಳೆ. ಅವ್ರ ಅಪ್ಪನ ಹತ್ರ ಅವರಪ್ಪ ಎದ್ನೋ ಬಿದ್ನೋ ಅಂತ ಒಂದೇ ಉಸಿರಿಗೆ ಓಡೋಗ್ತಾನೆ ಆ ಊರಿಗೆ. ಹೋಗಿ ಅಲ್ಲಿ ನೋಡ್ತಾನೆ ಗಂಗವ್ವ ಚೆನ್ನಾಗೇ ಇದ್ದಾಳೆ. ಆಮೇಲೆ ಏನು ಗಂಗವ್ವ ಬರೋಕ್ಕೆ ಹೇಳ್ದೆಯಲ್ಲ, ಯಾಕೆ ಏನಾಗಿತ್ತು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನಿಮ್ಮ ಅಳಿಯಂದಿರು ರಾತ್ರಿ ಕನ್ಸಲ್ಲಿ ಬಂದಿದ್ದರು, ಅದಕ್ಕೆ ಭಾಳೊಂದೇನೂ ತಪ್ಪಿಲ್ಲ, ಭಾಳ ಕರೆಕ್ಟಾಗೆ ಹೇಳ್ತಾ ಇದ್ದ, ನೀವೇ ಎಲ್ಲ ಮುಂದುವರೆದು ಮಾಡಿದ್ರಿ, ಅದಕ್ಕೆ ಹೀಗಾಯಿತು ಅಂತೇಳಿ ಕನಸಲ್ಲಿ ಬಂದು ಹೇಳಿದ್ರು ನಿಮ್ಮ ಅಳಿಯಂದಿರು ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅಪ್ಪ ಹೇಳ್ತಾನೆ, ಹೌದಾ ಅಳಿಯಂದಿರು ಕನ್ಸಲ್ಲಿ ಬಂದಿದ್ರಾ, ಸರಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ, ಆಗೋದು ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಸುಮ್ಮನಾಗ್ತಾರೆ. ಆಮೇಲೆ ಎಲ್ಲ ವಿಚಾರಿಸಿ ಮಾಡಿ ಎಲ್ಲ ಮಾಡ್ಕೊಂಡು ಬರ್ತಾನೆ. ಸರಿ ಬಾ ಗಂಗವ್ವ ಹೋಗೋಣ ಮನೆಗೆ ಅಂತ ಹೇಳ್ತಾನೆ. ಗಂಗೆ ಬಾ ಮನೆಗೆ ಹೋಗೋಣ ಅಂತ. ಅವಳು ಇಲ್ಲ ಅಪ್ಪಯ್ಯ ಈಗ ಬರಲ್ಲ, ಬರ್ತೀನಿ ನಡೀರಿ ಯಾವಾಗಾದರೂ ಒಂದ್ಸಲಿ, ಈಗ ಮಗಳು ಮದುವೆ ಮಾಡಿ ಮತ್ತೆ ಅಲ್ಲಿಗೆ ಬಂದರೆ ಜನ ಏನಂತಾರೆ, ಇನ್ನೊಬ್ಬಳು ಮಗಳು ಅಲ್ಲೇ ಇದ್ದಾಳೆ ಹಂಗಾಗಿ ನಾನು ಬಂದು ಅಲ್ಲೇ ಕೂರೋಕ್ಕಾಗುತ್ತೇನಪ್ಪಯ್ಯ ಅಂತ ಹೇಳ್ತಾಳೆ. ಅದಕ್ಕೆ ಅವರಪ್ಪ ಹೇಳ್ತಾನೆ, ಸರಿ ಯಾವಾಗ ಬರಬೇಕು ಅನಿಸುತ್ತೆ ಆಗ ಬಾ ಮಗಳೇ ಗಂಗೆ ಅಂತ ಹೇಳ್ಬಿಟ್ಟು ಅವನು ಅವನ ಫ್ರೆಂಡು ಇಬ್ಬರು ಹೋಗಿರ್ತಾರೆ. ಇಬ್ಬರು ವಿಚಾರಿಸ್ಕೊಂಡು ಅಲ್ಲಿಂದ ಯೋಗಕ್ಷೇಮ ವಿಚಾರಿಸ್ಕೊಂಡು ಒಂದು ರಾತ್ರಿ ಉಳ್ಕೊಂಡು ಅಲ್ಲಿಂದ ವಾಪಸ್ ಹೊರಡ್ತಾರೆ ಮನೆಗೆ. ಸತ್ಯವ್ವ ಹೇಳ್ತಾಳೆ, ನಾನು ಗದ್ದೆಗೆ ತೋಟಕ್ಕೆ ಕೆಲ್ಸಕ್ಕೆ ಬರ್ತೀನಿ ಅಂತೇಳಿ. ಬೇಡ ಬೇಡ ಅಷ್ಟು ನೀರು ಆರಿಲ್ಲ, ನೀನು ಹೆಂಗೆ ಬರೋಕ್ಕಾಗುತ್ತೆ, ನೀನು ಇಲ್ಲೇ ಇರು ಮನೆಯಲ್ಲಿ ಕೆಲಸ ಮಾಡಿಕೊಂಡು, ನಾವು ಹೋಗ್ತೀವಿ ಕೆಲಸ ಮಾಡ್ಕೊಂಡು ಬರ್ತೀವಿ ಅಂತೇಳಿ ಸತ್ಯವನ ಅಜ್ಜ ಎಲ್ಲ ಹೇಳ್ತಾರೆ. ಮತ್ತು ಸತ್ಯವನ ಮಾವ ಕೂಡ ಹೇಳ್ತಾನೆ, ಚಿಕ್ಕ ಮಾವ. ಬಾಳು ಮಾವ ಮಾತ್ರ ಸತ್ಯವನ ಹತ್ರನೂ ಮಾತಾಡಲ್ಲ, ಮನೆಯವ್ರ ಹತ್ರನೂ ಮಾತಾಡಲ್ಲ, ತಮ್ಮನ ಹತ್ರ ಮಾತ್ರ ಮಾತಾಡ್ತಾ ಇರ್ತಾನೆ. ಆಮೇಲೆ ಅವ್ನು ಮಾಡೋದೆಲ್ಲ ತಪ್ಪು ಅನ್ನೋದು ಇವ್ರಿಗೆ ಆಗ್ಬಿಟ್ಟಿದೆ. ಮನೆಯವರಿಗೆಲ್ಲ ಏನು ಹೇಳೋದು ಅಂತ ಬಾಳುಗೆ ಎಲ್ಲ ತಲೆ ಕೆಟ್ಟೋಗಿದೆ. ಯಾವ ಥರ ಅರ್ಥ ಮಾಡ್ಸೋಕ್ಕೆ ಹೇಳಿದ್ರೂ ಅರ್ಥ ಮಾಡ್ಕೊಳ್ಳಲ್ಲ. ಮಾವ ಬೇರೆ ಸತ್ತೋಗ್ಬಿಟ್ನ, ಅಕ್ಕನ ಗಂಡ, ಅದು ಬೇರೆ ಇವನ ಮೇಲೆ ಬಂದಂಗೆ ಲೆಕ್ಕ. ಇವನು ಯಾವಾಗ ಮದುವೆ ಬೇಡ ಬೇಡ ಅಂದ ಯೋಚನೆ ಮಾಡಿ ಅಳಿಯ ಸತ್ತ ಅನ್ನಂಗೆ ಇವರೆಲ್ಲ ಮಾತಾಡ್ಕೊಳ್ಳೋದು. ಅದು ಅವನಿಗೆ ಇರಿಟೇಷನ್ನು. ಯಾಕೆಂದರೆ ಅವನೇನೂ ಮಾಡಿರಲ್ಲ ಅಲ್ಲಿ. ಅವನ ಪಾಡಿಗೆ ಅವನು ಸುಮ್ಮನೆ ಇರ್ತಾನೆ, ಅವನ ಪಾಡಿಗೆ ಅವನು ಎಲ್ಲೋ ತಿರ್ಕೊಂಡು ಬರ್ತಾನೆ. ನಾನು ಮದುವೆ ಆಗಲ್ಲ ಅಂತ ಹೇಳ್ತಾನೆ ಇರ್ತಾನೆ. ಇವರೇ ಬಲವಂತ ಮಾಡಿ ಮದುವೆ ಮಾಡಿಬಿಟ್ಟು ಇವಾಗ ನೋಡಿದ್ರೆ ಅವನದೇ ತಪ್ಪು ಅನ್ನಂಗೆ ಬಾಳಂದೇ ತಪ್ಪು ಅಂತ ಇವರೆಲ್ಲ ವಾದಿಸ್ತಿದ್ದಾರೆ. ಸತ್ಯವ ಅವಳು ಕೂಡ ಅಂದರೆ ಗಂಡ ಮಾತಾಡ್ಸಲ್ಲ, ಏನು ಅರ ಶಿವ ಅಂತ ಏನೂ ಮಾತಾಡ್ಸಲ್ಲ. ಊಟ ಬೇಕು ಅನ್ನಲ್ಲ, ಬೇಡ ಅನ್ನಲ್ಲ, ಎಲ್ಲಿ ಹೋಗ್ತೀನಿ ಅನ್ನಲ್ಲ, ಎಲ್ಲಿ ಬರ್ತೀನಿ ಅನ್ನಲ್ಲ. ಅವನ ಪಾಡಿಗೆ ಅವ್ನು ಸುಮ್ಮನೆ ಕೂತಿರ್ತಾನೆ, ಅವನ ಪಾಡಿಗೆ ಸುಮ್ಮನೆ ಎದ್ದೋಗ್ತಾ ಇರ್ತಾನೆ. ಇದು ಇವಳಿಗೂ ಸಿಟ್ಟು. ಸುಮ್ಮನೆ ಮದುವೆ ಮಾಡ್ಕೊಂಡಿದ್ದು ವೇಸ್ಟು. ಮದುವೆ ಮಾಡ್ಕೊಂಡ್ಮೇಲೂ ಗಂಡ ಅನ್ಸ್ಕೊಂಡವನು ಮಾತಾಡಲ್ಲ, ಕತೆ ಆಡಲ್ಲ. ಇವನು ಎಂಥ ಗಂಡನಪ್ಪ ಅನ್ನಂಗೆ ಆಗ್ಬಿಟ್ಟಿದೆ. ಫಸ್ಟು ಮಾವ ಆಗಿದ್ದ, ಈಗ ಗಂಡ ಆಗಿಬಿಟ್ಟಿದ್ದಾನೆ. ಹಂಗಾಗ್ಬಿಟ್ಟು ಇವಳಿಗೆ ತಲೆ ಕೆಟ್ಟು ಹೋಗ್ತಾ ಇದೆ. ಇಲ್ಲಿ ಈ ತಾತ ಅಜ್ಜಿಗೂ ಕೂಡ ತಲೆ ಕೆಟ್ಟು ಹೋಗ್ತಾ ಇದೆ. ಬಾಳುಗೆ ಯಾವ ರೀತಿ ಹೇಳಿದ್ರೂ ಬುದ್ಧಿ ಕಲಿತಾ ಇಲ್ವಲ್ಲ ಅಂಥೇಳಿ ಕೂತಿರ್ತಾನೆ ದಿವಾನ್ ಮೇಲೆ. ಆಮೇಲೆ ಅವರಮ್ಮ ಬಾಳು ಅಮ್ಮ ಅದು ಯಾರೋ ಕರೆದ್ರು ಅಂತ ಅಲ್ಲಿ ಹೋಗ್ತಾಳ. ಇವನ ಪಾಡಿಗೆ ಅವಳು ಮುಖ ನೋಡ್ತಾಳೆ ಸತ್ಯವ. ಇವನು ಒಂದು ಸಲ ಮುಖ ನೋಡ್ಬಿಟ್ಟು ಎದ್ದು ಒಳಗಡೆ ಹೋಗ್ತಾನೆ ಎತ್ಲೆಗೋ. ಇನ್ನೇನು ಮಾಡ್ತಾಳೆ ಅವಳು, ಸುಮ್ಮನಾಗ್ತಾಳೆ. ಹೀಗೆ ಇವನ ಕತೆಗಳು. ಯಾವಾಗ ನೋಡಿದ್ರೂ ಇವನು ಎಲ್ಲ ವಿಷಯದಲ್ಲೂ ಸ್ಲೋ ಬಾಯ್ಬಿಟ್ಟು ಮಾತು ಆಡಲ್ಲ,
ಏನು ಎತ್ತ ಅಂತಲೂ ಹೇಳಲ್ಲ. ಹೀಗೆ ಇವ್ರದ್ದು. ಆಮೇಲೆ ಅವರಪ್ಪ ಊರಿಂದ ಗಂಗೆ ನೋಡ್ಕೊಂಡು ಬಂದಮೇಲೆ ಬಾಳು ತಮ್ಮ ಬಂದು ವಿಚಾರಿಸ್ತಾನೆ, ಅಪ್ಪಯ್ಯ, ಮ ಗಂಗೆ ಅಕ್ಕ ಹೆಂಗಿದ್ದಾಳೆ ಅಂತೇಳ್ಬಿಟ್ಟು. ಆರಾಮಿದ್ದಾಳೆ, ತೊಂದರೆ ಏನಿಲ್ಲ, ಆರಾಮಾಗಿದ್ದಾಳೆ ಅವಳು ಅಂತ. ಕರ್ಕೊಬರೋದಲ್ಲ ಅಪ್ಪಯ್ಯ ಇಲ್ಲಿಗೆ ಅಂತಂದರೆ, ಅಯ್ಯೋ ಮಗಳನ್ನೂ ಕೊಟ್ಟು ನಾನು ಬಂದಿರೋಕ್ಕಾಗುತ್ತೇನಪ್ಪಯ್ಯ ಅಂತಾಳೆ. ಹಂಗೆ ಬರಲ್ವಂತೆ ಅವಳು. ಸರಿ ಯಾವಾಗಾಗುತ್ತೆ ಅವಾಗ ಬಾ ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಸರಿ ಈ ಕಡೆ ಈ ಅಮ್ಮ ಕರೆಯೋಕ್ಕೆ ಕಳಿಸಿದ್ಲ, ಏನಕ್ಕೆ ಅಂತಲೂ ಗೊತ್ತಿಲ್ಲ, ಹೋಗಿದ್ದಾಳೆ ಒಟ್ಟಿಗೆ. ಈ ಅಮ್ಮ ಇನ್ನೂ ಏನೂ ಹೇಳಿರಲಿಲ್ಲ, ಮತ್ತೇನಕ್ಕೆ ಕರೆಯೋಕ್ಕೆ ಕಳಿಸಿದ್ದಾಳೆ ಅಂತ ಗೊತ್ತಿಲ್ಲ. ಏನಾದರೂ ಬಾಳು ಬಗ್ಗೆ ಮಾತಾಡೋಕ್ಕೋ ಅಥವಾ ಸೊಸೆ ಬಗ್ಗೆ ಮಾತಾಡೋಕ್ಕೋ ಏನರ ಬಗ್ಗೆ ಮಾತಾಡೋಕ್ಕೋ ಗೊತ್ತಿಲ್ಲ, ಕರೆಸ್ಕೊಂಡಿದ್ದಾಳೆ ಒಟ್ಟಿಗೆ ಸುಂದ್ರವನ್ನು. ಏನು ಮಾತಾಡ್ತಾಳೋ ಗೊತ್ತಿಲ್ಲ. ಈ ಕಡೆ ಬಾಳು ಅವನು ಈಗೇನು ಮಾಡಬೇಕು ಅಂತ ಗೊತ್ತಿಲ್ಲ. ಇಲ್ಲಿ ಗೌಡನೂ ಅಷ್ಟೇ, ಮತ್ತು ಅಲ್ಲಿ ಕಾಳಿಯ ಇದ್ದಾನೆ ಅವನು, ಮತ್ತು ಅವರು ಮಂತ್ರವಾದಿಗಳು ಎಲ್ಲರೂ ಅಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ, ನನ್ನಿಂದನೇ ಅವರ ಬಾಳು ಭಾವ ಸತ್ತಿದ್ದು ಅಂತೇಳಿ. ಬಾಳು ಭಾವ ನಿನ್ನಿಂದ ಹೆಂಗೆ ಸಾಯ್ತಾನೆ ಅಂತಾನೆ, ನಾನಿಲ್ಲಿ ಯಜ್ಞ ಮಾಡಿದೆ ಅದಕ್ಕೆ ಅವನು ಸತ್ತೋದ ಅಂತ ಹೇಳ್ಕೊಳ್ತಾ ಇರ್ತಾನೆ. ಇನ್ನೊಬ್ಬ ವೈರಾಗಿ ಹೇಳ್ತಾನೆ, ಇಲ್ಲ ಇಲ್ಲ, ಆ ಥರ ಅಲ್ಲ, ಏನಾಯ್ತೋ ಗೊತ್ತಿಲ್ಲ ಪಾಪ, ಹೋಗ್ಬಿಟ್ರು ಅಂತ ಅವನು ಮಾತಾಡ್ತಾನೆ. ಕಾಳ್ಯ ಎಲ್ಲದಕ್ಕೂ ನಗೋದು, ಅವನು ಜೋರೇ ನಗ್ತಾ ಇರ್ತಾನೆ. ಹೌದೌದು, ನಮ್ಮ ಗುರುಗಳೇ ಮಾಡಿದ್ದು, ನಮ್ಮ ಗುರುಗಳಿಂದನೇ ಹಿಂಗಾಗಿದ್ದು, ನಮ್ಮ ಗುರುಗಳಿಂದನೇ ಮತ್ತು ಬಾಳು ಭಾವ ಸತ್ತೋಗಿದ್ದು ಹಾಗೆ ಅಂತೆಲ್ಲ ಹೇಳ್ತಾನೆ. ಅದು ಬಾಳುಗಿನ್ನೂ ಅದು ಅರ್ಥ ಆಗಿದೆ, ಅಂದರೆ ಅರ್ಥ ಆದ್ರೂ ಅವನಿನ್ನೂ ಮಾತಾಡ್ತಾ ಇಲ್ಲ. ಬೈರಾಗಿ ಅವನು ಕಾಳಭೈರನ ಏನು ಅಂತಲೂ ಇನ್ನೂ ಕೇಳೋಕ್ಕೆ ಹೋಗಿಲ್ಲ. ಏನಕ್ಕೆ ಇದು ವಿಷ ಹಾಕದ ಅಂತಲೂ ಗೊತ್ತಿಲ್ಲ ಇದರಲ್ಲಿ, ಜಾಂಗೀರಲ್ಲಿ. ಅದನ್ನು ತಿಂದ ತಕ್ಷಣ ಏನಕ್ಕೆ ಸತ್ತಿದ್ದು ಅಂತಲೂ ಗೊತ್ತಿಲ್ಲ. ಇದೆಲ್ಲ ಈ ಬಾಳಿನ ಮೇಲೆ ಬಂದ್ಬಿಟ್ಟಿದೆ ಈ ಕೇಸ್ಗಳು. ಹಂಗಾಗ್ಬಿಟ್ಟು ಪಾಪ ಅವನು ಚಿಂತೆ ಮಾಡ್ತಾಯಿದ್ದಾನೆ, ಯಾವ ಕಡೆಯಿಂದ ಈ ಥರ ಆಯಿತು ಅಂತೇಳ್ಬಿಟ್ಟು. ಇಲ್ಲಿ ಇವ್ರು 3 ಜನ ಅದನ್ನು ಮಾತಾಡ್ಕೊಳ್ತಾ ಇರ್ತಾರೆ ಕಾಡೊಳಗಡೆ. ನಾನೇ ಆ ಜಹಾಂಗೀರಿಗೆ ವಿಷ ಹಾಕಿದ್ದು, ನನ್ನಿಂದನೇ ಸತ್ತಿದ್ದು ಅಂತ ಕಾಳಭೈರ ಹೇಳ್ತಾನೆ. ಈ ಬೈರಾಗಿ ಹೇಳ್ತಾನೆ, ಇಲ್ಲ ನೀನಲ್ಲ ಮಾಡಿರೋದದು ಅಂತ ಅವನು ಹೇಳ್ತಾನೆ. ಕಾಳ್ಯ ಹೇಳ್ತಾನೆ, ಎಲ್ಲದು ನಮ್ಮ ಗುರುಗಳೇ ಮಾಡಿರೋದು ಅಂತ ನಗ್ತಾನೆ ಜೋರಾಗಿ. ಈ ಥರ ಇವ್ರುಗಳು 3 ಜನನೂ ಈ ಥರ ಮಾತಾಡ್ಕೊತಾ ಇರ್ತಾರೆ. ನನ್ನನ್ನು ಎದುರಾಕೊಂಡ್ರೆ ಇವ್ರು ಬದುಕೋಕ್ಕಾಗಲ್ಲ ಹಾಗೆ ಹೀಗೆ ಅಂತೇಳಿ. ಅಲ್ಲಿ ಸಂಧ್ಯಾ ಹೋಗ್ಬಿಟ್ಟು ಗೌಡನ ಹತ್ರ ಹೇಳ್ತಾನೆ, ಹಿಂಗೆಲ್ಲ ಮಾತಾಡ್ತಾಯಿದ್ರು ಇವರು ಅಂತೇಳಿ. ಇವನ್ನೆಲ್ಲ ಕೇಳಿಸ್ಕೊಳ್ಳೋದೆ, ಎಲ್ಲ ತವಲು ಹೋಗೋದು ಕೇಳಿಸ್ಕೊಳ್ಳೋದು, ಹೋಗ್ಬಿಟ್ಟು ಗೌಡಿಗೆ ಹೇಳೋದು, ಎಲ್ಲ ಕಡೆ ಕೇಳಿಸ್ಕೊಳ್ಳೋದು, ಗೌಡಿಗೆ ಹೇಳೋದು, ಇವನು ಸುದ್ದಿ ತಂದು ಹಾಕ್ಕೊಳ್ಳೋದು ಈ ಥರ. ಆಮೇಲೆ ಸಂಧಿಗೆ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು, ನಿಮ್ಮ ಕಡೆ ಯಾರು ಇದ್ದಾರಾ ಅಂತ ವೈಜಯ ಅಂತಿ, ನಿಮ್ಮ ಕಡೆ ಯಾರು ಇದ್ದಾರಾ ವೈಜಯು ಅಂತೇಳಿ ಕೇಳ್ತಾನೆ. ಅವಾಗ ಇಲ್ಲ, ನಮ್ಮ ಕಡೆ ಆ ಥರ ಹೆಣ್ಮಕ್ಳು ಯಾರೂ ಇಲ್ಲ ಅಂತ. ಮುದುಕಿ ಆದರೂ ಆಗುತ್ತೇನೋ ಅಂತ ಕೇಳ್ತಾನೆ. ಮುದುಕಿ ಎಲ್ಲ ಬೇಡ ಅಂತ ಹೇಳ್ತಾನೆ ಅವನು. ಮತ್ತು ಹುಡುಗಿ ಬೇಕೇನೋ ಅಂತ ಕೇಳ್ತಾನೆ. ಆಗುತ್ತೆ ಕಣ್ರಿ, ಹುಡುಗಿ ಆದರೆ ಆಗಲ್ವೇ ಗೌಡ್ರೆ, ಹುಡುಗಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಆಮೇಲೆ ಗುಂಡ ಹೇಳ್ತಾನೆ, ಇವನಿಗೆ ಮುದುಕಿ ತಂದು ಮದುವೆ ಮಾಡು ಅಂತ ಹೇಳ್ತಾನೆ. ಸುಮ್ಮನಿರಿ ಚಿಕ್ಕವಳ್ರೆ ನೀವು, ಹಂಗೆಲ್ಲ ತಮಾಷೆ ಮಾಡಬೇಡಿ, ನಾನು ಗೌಡ್ರು, ನಾನು ಒಂದೇ ಜೀವ, ಗೌಡ್ರು ಏನು ಹೇಳ್ತಾರೋ ಆ ಥರ ಅಂತ ಹೇಳ್ತಾನೆ. ಅವನು ಹಾಗೇನೆ ತಮಾಷೆ ಮಾಡ್ತಾನೆ ಇರ್ತಾನೆ ಯಾವಾಗಲೂ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.